ರಾಜಕೀಯ ಅಂದರೆ ಅಲ್ಲಿ ಜನಸಾಮಾನ್ಯಗೋಸ್ಕರ ನಾವು ಕೆಲಸ ಮಾಡಬೇಕು ಅಂತ ಬರ್ತಾರೆ. ಆದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ ರಾಜಕೀಯ ಅಂದರೆ ಅದು ನಮಗೆ ಮಾತ್ರ ಸ್ವಂತ, ನಮ್ಮ ಮನೆಯವರಿಗೆ ಮಾತ್ರ ಸ್ವಂತ, ನಮ್ಮ ಕುಟುಂಬಕ್ಕೆ ಮಾತ್ರ ಸ್ವಂತ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ಕೂಡ ರಾಜಕೀಯ ನಡೀತಾ ಇರುವಂಥದ್ದು. ಈಗ ರಾಜ್ಯ ಬಿಜೆಪಿಯಲ್ಲೂ ಕೂಡ ಕುಟುಂಬ ರಾಜಕಾರಣ, ರಾಜ್ಯ JDSನ ಒಂದು ಕುಟುಂಬದಲ್ಲಿ ಕೂಡ ಅಂದರೆ ರಾಜಕೀಯದಲ್ಲಿ ಕುಟುಂಬ ರಾಜಕಾರಣ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಕುಟುಂಬ ರಾಜಕಾರಣ, ಎಲ್ಲದರಲ್ಲೂ ಕೂಡ ಕುಟುಂಬ ರಾಜಕಾರಣ ಆಗಿದೆ. ಅದಕ್ಕಾಗಿ ಈಗ ಕುಟುಂಬ ರಾಜಕಾರಣದಲ್ಲಿ ಕಾಂಗ್ರೆಸ್ ಆಗಿದ್ರೆ, JDS ಆಗಿದ್ರೆ, BJP ಇವೆಲ್ಲವೂ ಕೂಡ ಇದೆ. ಕರ್ನಾಟಕ ಈಗ ಸೌಂಡ್ ಮಾಡ್ತಾ ಇದೆ ಕುಟುಂಬ ರಾಜಕಾರಣದಲ್ಲಿ. ದೇಶದೆಲ್ಲೆಡೆ ಕರ್ನಾಟಕಕ್ಕೆ 4ನೇ ಸ್ಥಾನ ಈ ಒಂದು ಕುಟುಂಬ ರಾಜಕಾರಣದಲ್ಲಿ. ರಾಜ್ಯದ 14 ಲೋಕಸಭೆ, 2 ರಾಜ್ಯಸಭೆ, 14 MLC, 64 ಶಾಸಕರಿಗೆ ಕುಟುಂಬ ರಾಜಕೀಯ ಒಂದು ನಂಟಿದೆ. ದೇಶದ ರಾಜಕೀಯದಲ್ಲಿ 20% ಕುಟುಂಬ ರಾಜಕಾರಣ ನಡೀತಾ ಇರುವಂಥದ್ದು. ರಾಜ್ಯದಲ್ಲಿ 29%ರಷ್ಟಿದೆ ಫ್ಯಾಮಿಲಿ ಪಾಲಿಟಿಕ್ಸ್. ಇದು ರಾಷ್ಟ್ರೀಯ ಸರಾಸರಿಗಿಂತಲೂ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಮೊದಲ 3 ಸ್ಥಾನಗಳಲ್ಲಿ UP, ಮಹಾರಾಷ್ಟ್ರ, ಬಿಹಾರ ಇದೆ. ಆದರೆ ನಮ್ಮ ರಾಜ್ಯ ಕರ್ನಾಟಕ ಏನಿದೆ ಕುಟುಂಬ ರಾಜಕಾರಣದಲ್ಲಿ 4ನೇ ಸ್ಥಾನ ಪಡ್ಕೊಂಡಿರುವಂಥದ್ದು. ರಾಜ್ಯ JDSನಲ್ಲೂ ಕುಟುಂಬ ರಾಜಕಾರಣ, BJPಯಲ್ಲೂ ಕುಟುಂಬ ರಾಜಕಾರಣ, ಕಾಂಗ್ರೆಸ್ನಲ್ಲೂ ಕೂಡ ಕುಟುಂಬ ರಾಜಕಾರಣ. ನೀವು ನೋಡಿದ್ದೀರಾ ಯಾವ್ಯಾವ ಕುಟುಂಬದಲ್ಲಿ ಎಷ್ಟು ಜನ ರಾಜಕೀಯ ನಾಯಕರಿದ್ದಾರೆ ಅಂತ. ಕುಟುಂಬ ರಾಜಕಾರಣದಲ್ಲಿ ಈಗ ಸಖತ್ ಸೌಂಡ್ ಮಾಡ್ತಾ ಇದೆ ಕರ್ನಾಟಕ. ದೇಶದಲ್ಲೇ ಕರ್ನಾಟಕಕ್ಕೆ 4ನೇ ಸ್ಥಾನ ಇರುವಂಥದ್ದು. ನೀವು ನೋಡಿದ್ದೀರಾ JDSನಲ್ಲಿ ದೇವೇಗೌಡರ ಫ್ಯಾಮಿಲಿ ರಾಜಕೀಯದಲ್ಲಿ ಎಷ್ಟರ ಮಟ್ಟಿಗೆ ಮುಂದುವರೆದಿದೆ ಅಂತ, ಯಾರೆಲ್ಲ ಇದ್ದಾರೆ ಅವರ ಒಂದು ಮನೆಯಲ್ಲಿ ಅಂತ. ಇನ್ನು BJPಯಲ್ಲಿ ನೀವು ನೋಡಿದ್ದೀರಾ ಯಡಿಯೂರಪ್ಪ ಅವರ ಒಂದು ಫ್ಯಾಮಿಲಿ ಆಗಿರ್ಬೋದು, ಇನ್ನು ಬೇರೆ ಬೇರೆಯವರ ಫ್ಯಾಮಿಲಿ ಆಗಿರ್ಬೋದು. BJPಯಲ್ಲಿ ಅವರ ಮಕ್ಕಳಾದಮೇಲೆ ತಂದೆ ಆದಮೇಲೆ ಮಕ್ಕಳು, ಮಕ್ಕಳಾದಮೇಲೆ ಅವ್ರ ಮೊಮ್ಮಕ್ಕಳು, ಆ ರೀತಿಯಾಗಿ ನಡ್ಕೊಂಡು ಬಂದಿರುವಂಥದ್ದು. ಯಡಿಯೂರಪ್ಪ ಆಗಿರ್ಬೋದು, ಬೊಮ್ಮಾಯಿ ಆಗಿರ್ಬೋದು. ಇನ್ನು ಕಾಂಗ್ರೆಸ್ನಲ್ಲಿ ಕೂಡ ಅಷ್ಟೇ. ಏನು ಕಾಂಗ್ರೆಸ್ನಲ್ಲಿ ಏನು ಯಾರೂ ಕಡಿಮೆ ಇಲ್ಲ. ಇತ್ತೀಚೆಗೆ ನೀವು ಗಮನಿಸಿದ್ರೆ ಒಂದು ಯಾರು ಈಶ್ವರ್ ಖಂಡ್ರೆ ಅವರ ಮಗ, ತುಂಬ ಚಿಕ್ಕ ವಯಸ್ಸು, ಸಂಸದ ಆಗ್ಬಿಟ್ಟ, ಎಲೆಕ್ಷನ್ಗೆ ನಿಂತ್ಕೊಂಡು. ತಂದೆ ಆದಮೇಲೆ ಮಕ್ಕಳು. ಈಶ್ವರ್ ಖಂಡ್ರೆ ಅವರು ಅರಣ್ಯ ಇಲಾಖೆ ಸಚಿವರು. ಅವರು ಒಂದು ಏನು ಕಾಂಗ್ರೆಸ್ ಸರ್ಕಾರನೇ ಇರೋದು, ಅವರು ಮಂತ್ರಿ ಆಗಿದ್ದಾರೆ, ಅವರ ಮಗ ಸಂಸದ ಆಗಿದ್ದಾರೆ. ಈ ರೀತಿಯಾಗಿ ತಂದೆ ಆದಮೇಲೆ ಮಕ್ಕಳು, ಮಕ್ಕಳಾದಮೇಲೆ ಮೊಮ್ಮಕ್ಕಳು. ಅದೇ ರೀತಿ ನೀವು ಗಮನಿಸಿದ್ರಿ ಬೈ ಎಲೆಕ್ಷನ್ ಆಯಿತು ಸಂಡೂರಿನಲ್ಲಿ. ಅಲ್ಲಿ ತುಕಾರಾಮ್ ಅವರು ಮೊದಲೇ ನಿಂತ್ಕೊಂಡು ಗೆದ್ದಿದ್ರು. ಆಮೇಲೆ ಮತ್ತೆ ಮರು ಎಲೆಕ್ಷನ್ ಅಲ್ಲಿ ಆದಮೇಲೆ ಅವರ ಹೆಂಡ್ತಿನೇ ನಿಲ್ಲಿಸಿದ್ರು, ಅವರಲ್ಲಿ ಅವರು ಗೆದ್ದರು. ನೋಡಿ ಯಾವ ರೀತಿಯಾಗಿ ಕುಟುಂಬ ರಾಜಕಾರಣ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ. ಎಷ್ಟರ ಮಟ್ಟಿಗೆ ಇದೆ ಕುಟುಂಬ ರಾಜಕಾರಣ ಅಂತಂದರೆ 29%ನಷ್ಟಿದೆ ಫ್ಯಾಮಿಲಿ ಪಾಲಿಟಿಕ್ಸ್ ನಡೀತಾ ಇರುತ್ತೆ. ದೇಶದ ರಾಜಕಾರಣ 20% ಕುಟುಂಬ ರಾಜಕಾರಣ ನಡೀತಾ ಇದ್ದರೆ ನಮ್ಮ ಕರ್ನಾಟಕದಲ್ಲಿ 29% ನಡೀತಾ ಇರುವಂಥದ್ದು. BJP, ಕಾಂಗ್ರೆಸ್, JDS ಏನಿದೆ ಈ 3 ಪಕ್ಷದಲ್ಲಿಯೂ ಕೂಡ ಕುಟುಂಬ ರಾಜಕಾರಣ ಹೆಚ್ಚಾಗಿದೆ. ನಮ್ಮ ಕರ್ನಾಟಕ ಸಖತ್ ಸೌಂಡ್ ಮಾಡ್ತಾ ಇರುವಂಥದ್ದು. ಇದಕ್ಕಿಂತ ಮುಂಚೆ ಮೊದಲ 3 ಸ್ಥಾನಗಳಲ್ಲಿ UP, ಮಹಾರಾಷ್ಟ್ರ, ಬಿಹಾರ ಒಂದು ರಾಜ್ಯಗಳು ಸ್ಥಾನವನ್ನು ಪಡೆದುಕೊಂಡಿದೆ. 4ನೇ ಸ್ಥಾನ ನಮ್ಮ ಕರ್ನಾಟಕಕ್ಕಿಂತ ಕಳೆದ ಅಂದರೆ 7 ಸ್ಥಳ ಬೇರೆ ಬೇರೆ ಒಂದು ಬರುತ್ತೆ, ಬೇರೆ ಬೇರೆ ಸ್ಥಾನಗಳಿದೆ. ಹೀಗಾಗಿ ಕುಟುಂಬ ರಾಜಕಾರಣ ಏನಿದೆ ಕರ್ನಾಟಕದಲ್ಲಿ ಬೇರೆ ಯಾರಿಗೂ ನಾವು ಬಿಟ್ಕೊಡ್ಬಾರ್ದು. ನಮ್ಮ ಫ್ಯಾಮಿಲಿಯವರೇ ಇರಬೇಕು, ನಾವೇ ಇರಬೇಕು, ಅಧಿಕಾರದಲ್ಲಿ ನಾವೇ ಇರಬೇಕು. ಒಂದು ಕಡೆ ನೋಡಿ ಒಂದೇ ಮನೆಯವರು ಬೇರೆ ಬೇರೆ ಪಕ್ಷದಲ್ಲಿ ಇರೋದನ್ನು ಕೂಡ ನಾವು ನೋಡಿದ್ದೀವಿ. ಒಬ್ಬರು ಅಣ್ಣ ಕಾಂಗ್ರೆಸ್ ಇದ್ದರೆ ತಮ್ಮ JDS BJP ಇರ್ತಾರೆ. ಈ ಥರದ್ದು ಕೂಡ ಇದೆ. ಅವ್ರ ಕುಟುಂಬದವರೇ ಈಗ ನಾವು ಈ ಕಡೆ ಇದ್ರೂ ನಾವೇ ಇರಬೇಕು, ಆ ಕಡೆ ಇದ್ರೂ ನಾವೇ ಇರಬೇಕು. ಆ ಲೆಕ್ಕಾಚಾರದಲ್ಲಿ ಕೂಡ ತುಂಬ ಜನ ಇದ್ದಾರೆ. ನೋಡಿದ್ರಾ ನೀವು? ಕುಮಾರ್ ಬಂಗಾರಪ್ಪ, ಮಧು ಬಂಗಾರಪ್ಪ, ನಾ ತಮ್ಮಂದರು, ಇನ್ನು ಸಾಕಷ್ಟು ಜನ ಇದ್ದಾರೆ. ಆದರೆ ಈ ಒಂದು ಕುಟುಂಬ ರಾಜಕಾರಣ ಅನ್ನೋಂಥದ್ದನ್ನು ನಿಲ್ಲಿಸಬೇಕು, ಬೇಡ, ಮುಂದುವರಿಸಬಾರ್ದು. ಜನರಿಗೆ ಒಂದು ಉತ್ತಮವಾದಂತಹ ಕೆಲಸ ಕೊಡುವಂತಹ ಒಬ್ಬ ನಾಯಕ ಬರಬೇಕು ಅಂತೇಳಿ ಪ್ರತಿ ಬಾರಿ ಕೂಡ ಎಲ್ಲರೂ ಭಾಷಣ ಮಾಡ್ತಾರೆ ಅಷ್ಟೇ, ಎಲ್ಲ ಪಕ್ಷದವರು. ಆದರೆ ಅವರು ಅದನ್ನು ಯಾರು ಅನುಸರಿಸಲ್ಲ. ನಮ್ಮದೇ ಇರಬೇಕು ಸರ್ಕಾರ, ನಮ್ಮದೇ ಇರಬೇಕು ಅಧಿಕಾರ, ನಮ್ಮ ಫ್ಯಾಮಿಲಿನೇ ಇರಬೇಕು, ನಮ್ಮ ವಂಶಸ್ಥರೇ ಇರಬೇಕು, ವಂಶ ಪಾರಂಪರಿಕವಾಗಿ ನಾವು ರಾಜಕಾರಣದಲ್ಲೇ ಮುಂದುವರಿಬೇಕು. ಮೊದಲು ಹೇಳ್ತಾರೆ ರಾಜಕಾರಣ ಒಂದು ನಾಯಕರು ಏನು ಹೇಳ್ತಾರೆ, ಇಲ್ಲ ನನ್ನ ಮಗ ರಾಜಕೀಯಕ್ಕೆ ಬರಲ್ಲ, ಅವರೇನೋ ಬೇರೆ ಇಂಟ್ರೆಸ್ಟ್ ಇದೆ ಅವ್ರು ಮಾಡ್ತಾರೆ ಅಂತ. ಬಟ್ ಆದರೆ ಅದು ಕ್ರಮೇಣ ಕಾಲ ಕಳೆದಂತೆ ಏನಾಗುತ್ತೆ ಅಂದರೆ ನನಗೆ ಎಲ್ಲೂ ವರ್ಕೌಟ್ ಆಗ್ತಾ ಇಲ್ಲ, ನನಗೆ ರಾಜಕಾರಣನೇ ಬೆಸ್ಟ್ ಅಂತೇಳಿ ಮತ್ತೆ ಅವರ ಮಕ್ಕಳನ್ನು ರಾಜಕೀಯಕ್ಕೆ ಕರ್ಕೊಂಬರ್ತಾರೆ, ಎಲೆಕ್ಷನ್ಗಳಿಗೆ ನಿಲ್ಲಿಸ್ತಾರೆ.
ಯಾವಾಗ ಚುನಾವಣೆಗಳು ಹತ್ತಿರ ಆಗ್ತಾ ಹೋಗುತ್ತೋ ಆಗಿನ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡು ಇವರು ತಮ್ಮ ಮಕ್ಕಳನ್ನ ಇಳಿಸ್ಬೇಕಾ ಬೇಡವಾ, ಇಳಿಸಿದ್ರೆ ವರ್ಕೌಟ್ ಆಗುತ್ತಾ ಇಲ್ವಾ, ಗೆಲ್ತಾರಾ ಇಲ್ವಾ, ಈ ರೀತಿ ಲೆಕ್ಕಾಚಾರಗಳನ್ನು ಮಾಡಿಕೊಂಡು ಅವರ ಒಂದು ಕುಟುಂಬದವರನ್ನು ರಾಜಕೀಯಕ್ಕೆ ತರ್ತಾರೆ. ನೋಡಿದ್ರೆ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರನ್ನು 3 ಬಾರಿ ರಾಜಕೀಯದಲ್ಲಿ ಎಲೆಕ್ಷನ್ಗೆ ನಿಲ್ಲಿಸಿದ್ರು. ಅವರು 3 ಬಾರಿ ಸೋಲಾಯ್ತು. ಆದರೂ ಕೂಡ ಅವರು ಒಂದು ರಾಜಕೀಯದಲ್ಲಿ ಇವಾಗ ಸಕ್ರಿಯವಾಗಿದ್ದಾರೆ. ಸೋತರೂ ಕೂಡ ನಾನು ಇರ್ತೀನಿ ರಾಜಕೀಯದಲ್ಲಿ ಅಂತ. ಮೊದಲು ಅವರು ಫಿಲಿಮ್ಗಳನ್ನು ಮಾಡ್ತಾ ಇದ್ರು, ಆಮೇಲೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು. ಈಗ ಫಿಲಿಮ್ನ ಬಿಟ್ಟಿದ್ದಾರೆ ಮಾಡೋದು, ರಾಜಕೀಯನೇ ನಾನು ಫುಲ್ ಟೈಮ್ ಅಂತ ಹೇಳಿದರು. ಕೆಲವೊಂದು ಟೈಮಲ್ಲಿ ಭಾಷಣ ಮಾಡಬೇಕಾದ್ರೆ ನಿಖಿಲ್ ಕುಮಾರಸ್ವಾಮಿ ಹೇಳಿದರು, ಇನ್ನು ನಾನು ಮುಂದೆ ಫುಲ್ ಟೈಮ್ ರಾಜಕಾರಣಿಯಾಗಿ ಇರ್ತೀನಿ, ಪಾರ್ಟ್ ಟೈಮ್ ಆಗಿರಲ್ಲ. ನಂದು ಏನಿದೆ ಫಿಲಿಮ್ ಫೀಲ್ಡ್ ಏನಿದೆ ಅದನ್ನು ನಾನು ಬಿಟ್ಟು ಅಥವಾ ಅದನ್ನು ಪಾರ್ಟ್ ಟೈಮ್ ಅನ್ಕೊತೀನಿ, ಇದು ನನ್ನ ರಾಜಕಾರಣ ಫುಲ್ ಟೈಮ್. ಯಾಕಂದರೆ ನಮ್ಮ ತಾತ ತಂದೆ ಎಲ್ಲರೂ ಕೂಡ ರಾಜಕಾರಣದಲ್ಲಿದ್ದಂಥವ್ರು. ನಮ್ಮ ತಾತ ಪ್ರಧಾನಿ ಆಗಿದ್ದವರು, ನಮ್ಮ ತಂದೆ ಮುಖ್ಯಮಂತ್ರಿ ಆಗಿದ್ದವರು. ನಾನು ಕೂಡ ಇದೇ ರಾಜಕಾರಣದಲ್ಲಿ ಮುಂದುವರಿತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡಿದರು. ಯಡಿಯೂರಪ್ಪ ಮಗ ವಿಜಯೇಂದ್ರ, BY ವಿಜಯೇಂದ್ರ BJPಯ ರಾಜ್ಯಾಧ್ಯಕ್ಷ ಆಗಿರುವಂಥದ್ದು. ಅವರ ಒಂದು ವಿಚಾರದಲ್ಲಿ ಎಷ್ಟೋ ಏನೇನೋ ಮಾತುಕತೆ ನಡೀತು. BJPಯ ರಾಜ್ಯಾಧ್ಯಕ್ಷ ಆಗಬಾರ್ದು ವಿಜಯೇಂದ್ರ, ಪರ ವಿರೋಧ ಚರ್ಚೆ ಆಯಿತು. ಆದರೂ ಕೂಡ ಯಡಿಯೂರಪ್ಪ ಅವರ ಒಂದು ವರ್ಚಸ್ಸೇನಿದೆ ರಾಜಕೀಯದಲ್ಲಿ, ಅವರ ಪ್ರಭಾವ ಎಷ್ಟರ ಮಟ್ಟಿಗಿದೆ ಅಂತಂದರೆ ಅವರ ಮಗನನ್ನೇ ತಂದು ನಿಲ್ಲಿಸಿದ್ರು, BJPಯ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಿದರು. ಹೈಕಮಾಂಡ್ನ ಜೊತೆ ಹೋಗಿ ಮಾತಾಡಿದ್ರು, ಏನೇನು ಮಾತುಕತೆ ಆಯಿತೋ ಗೊತ್ತಿಲ್ಲ. ಆದರೆ ಅವರು ಅಂದ್ಕೊಂಡಂತೆ ಅವರ ಮಗನನ್ನು ತಂದುಕೊಂಡು ನಿಲ್ಲಿಸುವಲ್ಲಿ ಯಶಸ್ವಿ ಆದರು ಯಡಿಯೂರಪ್ಪ ಅವರು. ಇದಿಷ್ಟು ಕುಟುಂಬ ರಾಜಕಾರಣ ಕರ್ನಾಟಕದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.